ರೀಲ್ಸ್ಗಾಗಿ ಕೆಲವೊಬ್ಬರು ಎಂತಹ ದುಸ್ಸಾಹಸಕ್ಕೂ ಬೇಕಾದರೂ ಕೈ ಹಾಕ್ತಾರೆ. ಇಂತಹ ಹುಚ್ಚಾಟಗಳ ಸಾಕಷ್ಟು ಉದಾಹರಣೆಗಳನ್ನ ನೀವು ಸಹ ನೋಡಿರಬಹುದು. ಇದೀಗ ಅಂತಹದ್ದೇ ದೃಶ್ಯವೊಂದು ವೈರಲ್ ಆಗಿದ್ದು, ರೀಲ್ಸ್ ರಾಜನೊಬ್ಬ ಭಂಡ ಧೈರ್ಯದಿಂದ ಕಾಡಿನಿಂದ ನಾಡಿಗೆ ಬಂದ ಕರಡಿಗೆ ಕುಡಿಯಲು ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾನೆ. ಯುವಕನ ಈ ಹುಚ್ಚಾಟಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಅರಣ್ಯ ನಾಶದ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ನಾಡಿನತ್ತ ಆಹಾರವನ್ನ ಹರಿಸುತ್ತಾ ಬರುವಂಥದ್ದು ಸಾಮಾನ್ಯವಾಗಿ ಬಿಟ್ಟಿದೆ. ಮಾನವ ಕಾಡು ಪ್ರಾಣಿ ಸಂಘರ್ಷವು ಹೆಚ್ಚಾಗಿದೆ. ಹೀಗೆ ಬರುವ ಪ್ರಾಣಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವ ಸಂಭವವೂ ಇರುತ್ತದೆ. ಹಾಗಾಗಿ ಕಾಡು ಪ್ರಾಣಿಗಳತ್ತ ಯಾರೂ ಸುಳಿಯಲು ಕೂಡ ಹೋಗೋದಿಲ್ಲ. ಅಂಥದ್ರಲ್ಲಿ ಛತ್ತೀಸ್ಗಢದಲ್ಲೊಬ್ಬ ಯುವಕ ರೀಲ್ಸ್ ಮಾಡುವ ಸಲುವಾಗಿ ಕಾಡು ಕರಡಿಗೆ ಕೂಲ್ ಡ್ರಿಂಕ್ಸ್ ಕುಡಿಸಿದ್ದಾನೆ. ಈ ದೃಶ್ಯ ತಮಾಷೆಯಾಗಿ ಕಂಡು ಬಂದರೂ ವನ್ಯಜೀವಿ ತಜ್ಞರು ಮತ್ತು ಪರಿಸರವಾದಿಗಳು ಅಂತಹ ನಡವಳಿಕೆ ಅಪಾಯಕಾರಿ ಮತ್ತು ಜೀವಕ್ಕೆ ಸಂಚುಕಾರಕ ಎಂದು ಎಚ್ಚರಿಸಿದ್ದಾರೆ. ಕರಡಿಗಳು ಪರಭಕ್ಷಕಗಳಾಗಿದ್ದು ಇವುಗಳು ದಾಳಿ ನಡೆಸುವ ಸಾಧ್ಯತೆ ಇರುತ್ತದೆ ಎಂದು ಎಚ್ಚರಿಸಿದ್ದಾರೆ. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಛತ್ತೀಸ್ಗಢದ ಕಾಂಕೇರ್ ಜಿಲ್ಲೆಯಲ್ಲಿ ಇತ್ತೀಚೆಗೆ ಈ ಘಟನೆ ನಡೆದಿದ್ದು, ಕಾಡಿನಿಂದ ನಾಡಿನತ್ತ ಬಂದಂತಹ ಕರಡಿಗೆ ಯುವಕನೊಬ್ಬ ಮಾಜಾ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿಸಿದ್ದಾನೆ. ರೀಲ್ಸ್ ಮಾಡುವ ಸಲುವಾಗಿ ಆ ಯುವಕ ಈ ರೀತಿ ಹುಚ್ಚಾಟವನ್ನ ಮೆರೆದಿದ್ದಾನೆ. ಈ ದೃಶ್ಯ ವೈರಲ್ ಆಗಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಛತ್ತೀಸ್ಗಢದ ಅರಣ್ಯ ಇಲಾಖೆ ಈ ವಿಡಿಯೋವನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಅಧಿಕಾರಿಗಳು ಈ ವಿಡಿಯೋದಲ್ಲಿ ಕಾಣಿಸಿರುವ ಯುವಕನನ್ನ ಗುರುತಿಸುವ ಪ್ರಕ್ರಿಯೆಯಲ್ಲಿ ಆರಂಭಿಸಿದ್ದಾರೆ ಮತ್ತು ಆತನ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿಯಲ್ಲಿ ಕಾನೂನು ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ. ಯಾಕಂದ್ರೆ ಆತನ ನಡೆಯಿಂದ ವನ್ಯಜೀವಿ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯಾಗಿದೆ ಎಂದು ಘೋಷಣೆ ಮಾಡಲಾಗಿದೆ. ಇನ್ನು ಈ ಕುರಿತ ವಿಡಿಯೋ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದು, ವೈರಲ್ ಆಗ್ತಿರುವಂತಹ ವಿಡಿಯೋದಲ್ಲಿ ಯುವಕನೊಬ್ಬ ಬಂಡ ಧೈರ್ಯದಲ್ಲಿ ಕಾಡು ಕರಡಿಗೆ ಕೂಲ್ ಡ್ರಿಂಕ್ಸ್ ನೀಡುತ್ತಿರುವಂತಹ ದೃಶ್ಯವನ್ನ ಕಾಣಬಹುದು. ಹೀಗೆ ಯುವಕ ಕೊಟ್ಟಂತಹ ತಂಪು ಪಾನೀಯವನ್ನ ಕರಡಿ ಗಟಗಟನೆ ಕುಡಿದಿದೆ. ಯುವಕನ ಹುಚ್ಚಾಟದಿಂದ ಆತನ ಪ್ರಾಣಕ್ಕೂ ಅಪಾಯ ಮಾತ್ರವಲ್ಲದೆ ಆತ ನೀಡಿದ ಕೂಲ್ ಡ್ರಿಂಕ್ಸ್ ಪ್ರಾಣಿಗಳ ಆರೋಗ್ಯಕ್ಕೂ ಕೂಡ ತುಂಬಾನೇ ಅಪಾಯಕಾರಿ. ಯಾಕಂದ್ರೆ ತಂಪು ಪಾನೀಯಗಳು ಸಕ್ಕರೆ, ಕೆಫಿನ್ ಇತ್ಯಾದಿ ಅನಾರೋಗ್ಯಕರ ಅಂಶಗಳಿಂದ ತುಂಬಿರುತ್ತೆ. ಇವುಗಳನ್ನ ಜೀರ್ಣಿಸಿಕೊಳ್ಳಲು ಕಾಡು ಪ್ರಾಣಿಗಳಿಗೆ ಕಷ್ಟ ಸಾಧ್ಯ. ಹಾಗಾಗಿ ಯುವಕನ ಈ ನಡೆಯ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ.